ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಇವತ್ತು ನಾವು 6ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ಮಾಡ್ತಿದ್ದೀವಿ. ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 6th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ದ ಲೆಸನ್ ಇಸ್ ಪಾಠ 17, ಲೆಸನ್ 17, ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ. Before starting with the lesson, I request you all to take out your textbook, pencil, eraser, vary your phone and sit in a quiet place. We'll start with the lesson. Ninnallu Adhbhutha Shakthiyidhe. So since this lesson is a quite bigger one, so I'll be doing a 2 parts. Part 1 and part 2. So this is the part 1 of Ninnallu Adhbhutha Shakthiyidhe. So what is the meaning of Ninnallu Adhbhutha Shakthiyidhe? Ninnallu, in you also. Adbhutha, the wonderful. Shakti, strength, ide. It's there. Even you have a wonderful, miraculous strength. So we'll start with the lesson. So illi enide. So we'll just, before starting with the lesson, we'll just see what is given in that box. ಕೆಲವರಲ್ಲಿ ವಿಶಿಷ್ಟ ಶಕ್ತಿ ಇರುತ್ತದೆ. In few people they will be having a special strength ಇರುತ್ತೆ. ಆ ಶಕ್ತಿಯ ಪ್ರದರ್ಶನ ಆಗುವುದು ಇತರರು ಅವರನ್ನು ಹುರಿದುಂಬಿಸಿದಾಗ. So they will get to know about their strength only when someone will motivate them. ಹುರಿದುಂಬಿಸು, motivate them. ಇತರರ ಪ್ರೇರಕ ಮಾತುಗಳು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. So when some people motivate us, those motivational words will help us and will boost up our confidence, self-confidence, ಆತ್ಮವಿಶ್ವಾಸ. ಎಂತಹ ಕಠಿಣ ಕೆಲಸವನ್ನಾದರೂ, ಕಠಿಣ is a difficult, ಕೆಲಸ is a work, how much ever the difficult the work is, ಮಾಡಲು ಮನಸ್ಸು ಉತ್ಸುಕವಾಗುತ್ತದೆ. The mind will be ready to do that work. ನೀವು ಕ್ರೀಡೆಗಳಲ್ಲಿ ಕ್ರೀಡಾಪಟುಗಳನ್ನು ಹುರಿದುಂಬಿಸುವ ಪರಿಯನ್ನು ನೋಡಿರಬಹುದು. ಕ್ರೀಡೆಗಳಲ್ಲಿ, ಇನ್ ದ ಸ್ಪೋರ್ಟ್ಸ್, ಕ್ರೀಡೆ ಇಸ್ ಅ ಸ್ಪೋರ್ಟ್, ಕ್ರೀಡಾಪಟುಗಳನ್ನು, ದ ಸ್ಪೋರ್ಟ್ಸ್ ಪರ್ಸನ್. ಸೊ ವಾಟ್ ಎವರ್ ಯು ವಿಲ್ ಬಿ ವಾಚಿಂಗ್ ಅ ಮ್ಯಾಚ್, ಅ ಕ್ರಿಕೆಟ್ ಮ್ಯಾಚ್ ಆರ್ ದ ಕಬಡ್ಡಿ ಮ್ಯಾಚ್, ಖೋ ಮ್ಯಾಚ್, basketball, hockey, football, whatever it is, you will be having audience and they will be cheering up, okay? So our cheer will help the players to play their game in a very better way. ಇಂತಹ ಹಲವು ಪ್ರಸಂಗಗಳು, ಲೈಕ್ ದೀಸ್ ಆರ್ ಸೋ ಮೆನಿ ಇನ್ಸಿಡೆಂಟ್, ಪುರಾಣ ಅಂದರೆ ಮೈಥಾಲಜಿ, ಇತಿಹಾಸಗಳಲ್ಲೂ ಇನ್ ಹಿಸ್ಟ್ರಿ ಕಾಣಸಿಗುತ್ತದೆ. ನೀವು ರಾಮಾಯಣದ ಕಥೆಯನ್ನು ಕೇಳಿದ್ದೀರಿ. ಯು ಮೈಟ್ ಹ್ಯಾವ್ ಹರ್ಡ್ ದ ಸ್ಟೋರಿ ಆಫ್ ಅ ರಾಮಾಯಣ ಆ್ಯಂಡ್ ಮಹಾಭಾರತ. ಇನ್ ರಾಮಾಯಣ, ರಾವಣ ಸೀತೆಯನ್ನು ಕದ್ದು ಲಂಕೆಯಲ್ಲಿ ಬಂಧಿಸಿರುತ್ತಾನೆ. ರಾವಣ ಹಿ ವಿಲ್ ಕಿಡ್ನಾಪ್ ಸೀತಾ. ಕದ್ದು ಅಂದರೆ ಕಿಡ್ನಾಪ್ ಸೀತಾ. ಲಂಕೆಯಲ್ಲಿ, ಇನ್ ಶ್ರೀಲಂಕಾ ಬಂಧಿಸುತ್ತಾನೆ ಅಂದರೆ he would have prisoned. He has prisoned Sita in Lanka. ಯಾರು? ರಾವಣ. ಆಗ ರಾಮ ಲಕ್ಷ್ಮಣರು, ಅಟ್ ದಟ್ ಟೈಮ್ ರಾಮ ಆ್ಯಂಡ್ ಲಕ್ಷ್ಮಣ ವಾನರ ಸೇನೆಯೊಂದಿಗೆ, ವಾನರ ಅಂದರೆ ದ ಮಂಕಿ, ಸೇನೆ ಅಂದರೆ ಆರ್ಮಿ, ದ ಮಂಕಿ ಆರ್ಮಿ ಜೊತೆಗೆ ಸಮುದ್ರ ಬಳಿ ಬರುತ್ತಾರೆ. ದೇ ಕಮ್ ನಿಯರ್ ದ ಓಷನ್. ಸಮುದ್ರ ಇಸ್ ಅ ಓಷನ್, ಕಡಲು, ಸರೋವರ, ಸಾಗರ. ಮೆನಿ ನೇಮ್ಸ್ ಆರ್ ದೇ ಲೈಕ್ ಹೋಮೋನಿಮ್ಸ್, ಓಕೆ? ಸೊ ಇದನ್ನು ಸಮಾನಾರ್ಥಕ ಪದ ಅಂತ ಕರೀತಾರೆ. ಇಟ್ಸ್ ನಾಟ್ ಹೋಮೋನಿಮ್ಸ್, ಸಿನೋನಿಮ್ಸ್, ಇಫ್ ಐ ಆಮ್ ನಾಟ್ ರಾಂಗ್. ಎಸ್. ಆದರೆ ಸಮುದ್ರವನ್ನು ದಾಟಿ ಲಂಕೆಯನ್ನು ತಲುಪುವುದು ಹೇಗೆ? ಇನ್ ಬಿಟ್ವೀನ್ ದೇ ಹ್ಯಾವ್ ಅ ಓಷನ್ ಇದೆ, ಸಮುದ್ರ ಇದೆ. ಸಮುದ್ರನ ದಾಟಿ, ಬೈ ಕ್ರಾಸಿಂಗ್ ಅ ಸಮುದ್ರ, ಹೌ ಕ್ಯಾನ್ ವಿ ಗೋ ಟು ಲಂಕಾ? ಹೇಗೆ ಹೋಗೋದು? ಹೌ ಕ್ಯಾನ್ ವಿ ರೀಚ್ ದೇ? ಈ ಥರ ಚಿಂತಿಸುತ್ತಾರೆ. ದೇ ವಿಲ್ ಬಿ ಥಿಂಕಿಂಗ್ ಅಬೌಟ್ ಇಟ್. ಆಗ ಹನುಮ ಸಮುದ್ರವನ್ನು ಜಿಗಿದು ಲಂಕೆಯನ್ನು ತಲುಪುತ್ತಾನೆ. ಅಟ್ ದಟ್ ಟೈಮ್ ಹನುಮಂತ he will jump and cross the samudra, cross the ocean, and he will go to ಲಂಕೆ. ಹನುಮಂತನ ಈ ಸಾಹಸಕ್ಕೆ ಪ್ರೇರಣೆ ದೊರೆತದ್ದು ಹೇಗೆ? How did Hanuman get the inspiration and the motivation for this? So that is what we see in the lesson. ಸ್ಟಾರ್ಟ್ ಮಾಡೋಣ. ಕಣ್ಣು ನಿಲುಕುವವರೆಗೂ ಎಲ್ಲೆಡೆ ನೀರು. ನಿಲುಕುವವರೆಗೂ, wherever you see, it's filled with water. That's how the ocean is, right? So till where you can't even see the end of the ocean. Can we see the end of the ocean? So ocean, it's like keep going and going and going. So ಎಲ್ಲಿ ನೋಡಿದ್ರು, how far you see, ಅಲ್ಲಿ ತನಕ ನೀರು, ಎಲ್ಲೆಡೆ ನೀರು, everywhere it's water. ನೀಲ ಸಾಗರ. ನೀಲ ಅಂದರೆ ಬ್ಲೂ ಕಲರ್, ಸಾಗರ ಇಸ್ ಅ ಓಷನ್, ಓಕೆ? ನೀಲ ಸಾಗರ, ಬ್ಲೂ ಓಷನ್. ಆಕಾಶವೂ ನೀಲಿ, ಆಕಾಶ ಇಸ್ ಅ ಸ್ಕೈ, ಅಗೇನ್ ಇವನ್ ದ ಸ್ಕೈ ಇಸ್ ಆಲ್ಸೋ ಬ್ಲೂ. ಸಮುದ್ರವೂ ನೀಲಿ, ಇವನ್ ದ ಓಷನ್ ಇಸ್ ಆಲ್ಸೋ ಬ್ಲೂ. ಬೆಳ್ಳಂ ಬೆಳದಿಂಗಳು ಸಹ ನೀಲಿಯಂತೆ ಭಾಸವಾಗುತ್ತದೆ. ಬೆಳ್ಳಂ ಬೆಳದಿಂಗಳು, ಇವನ್ ದ ಫುಲ್ ಮೂನ್ ಡೇ ಆಲ್ಸೋ ಲುಕ್ಸ್ ಲೈಕ್ ಅ ಬ್ಲೂ. ಅದರ ಮಧ್ಯೆ ಪುಟಿದೇಳುವ ಆನೆಯಾಕಾರದ ಅಲೆಗಳು. ಅದರ ಮಧ್ಯೆ, ಇನ್ ಬಿಟ್ವೀನ್ ದಟ್, ಪುಟಿದೇಳುವ, ವಿಚ್ ವಿಲ್ ಫಾರ್ಮ್,
ಆನೆಯ ಆಕಾರದ ಅಲೆಗಳು, ಅಲೆಗಳು ಅಂದರೆ ವೇವ್. ದ ವೇವ್ ಇಸ್ ಲೈಕ್ ಅ ಎಲಿಫೆಂಟ್ ಸೈಜ್ ಇದೆ ಅಂಡ್ ಇಟ್ಸ್ ಸಚ್ ಅ ಹ್ಯೂಜ್ ವೇವ್ಸ್ ಆರ್ ದರ್. ದಂಡೆಗೆ ಅಪ್ಪಳಿಸುತ್ತಿವೆ. ಇಟ್ ಈಸ್ ಕಮಿಂಗ್ ಅಂಡ್ ಕಮಿಂಗ್ ಟು ದ ಶೋರ್. ಅಬ್ಬಾ ಏನಿದರ ರುದ್ರ ನರ್ತನ. ಸೊ ರುದ್ರ ನರ್ತನ ಇಟ್ಸ್ ಹೌ ಟೆರಿಫಿಕ್ ಇಟ್ ಈಸ್, ಹೌ ಡೇಂಜರಸ್ ಇಟ್ ಈಸ್. ಯಾವ ಥರ ಇದೆ, ಭಯಂಕರವಾಗಿದೆ. ಐ ಫೀಲ್ ಸ್ಕೇರ್ಡ್ ಟು ಲುಕ್ ಎಟ್ ದ ಓಷನ್. ಸೊ ದಟ್ಸ್ ಹೌ ದ ಡಿಸ್ಕ್ರೈಬಿಂಗ್ ಹಿಯರ್. ಏನಿದರ ಭಯಂಕರ ಧ್ವನಿ. ವಾಟ್ ಈಸ್ ದಿಸ್ ಸೌಂಡ್, ದ ಟೆರಿಬಲ್ ಸೌಂಡ್, ದ ಟೆರಿಫಿಕ್ ಸೌಂಡ್ ಆಫ್ ದಿಸ್. ಭೀತಿ ಹುಟ್ಟಿಸುತ್ತಿತ್ತು. ಇಟ್ಸ್ ಕ್ರಿಯೇಟಿಂಗ್ ಅ ಫಿಯರ್ನ ಕ್ರಿಯೇಟ್ ಮಾಡ್ತಾ ಇದೆ. ಕಪಿ ವೀರರು ಲಂಕೆಗೆ ಹಾರಿ ಸೀತಾಮಾತೆಯನ್ನು ಕಾಣಬೇಕೆಂಬ ಉತ್ಸಾಹದಿಂದ ಬಂದಿದ್ದರು. ಕಪಿ ವೀರರು ಅಂದರೆ ದ ಮಂಕಿ ಆರ್ಮಿ ಲಂಕೆಗೆ ಹಾರಿ, ದೇ ವಾಂಟೆಡ್ ಟು ಫ್ಲೈ ಟು ಲಂಕೆ ಆ್ಯಂಡ್ ದೇ ವಾಂಟೆಡ್ ಟು ಸಿ ಸೀತಾ ಮಾತೆ ಕಾಣಬೇಕೆಂಬ, ದೇ ವಾಂಟೆಡ್ ಟು ಸಿ ಉತ್ಸಾಹ, ದ ಎನರ್ಜಿಯಿಂದ ದೇ ಹ್ಯಾವ್ ಕಮ್. ಆದರೆ ಭಯಾನಕ ಕಡಲನ್ನು ಕಂಡರು. ಬಟ್ ದೇ saw this a terrific ocean, the fearful ocean. ಈ ಸಮುದ್ರ ಈಜಲು ಸಾಧ್ಯವಿಲ್ಲ. ವಿ ಕಾಂಟ್ ಸ್ವಿಮ್ ದಿಸ್ ಓಷನ್. ಈಜಲು ಟು ಸ್ವಿಮ್ ಸಾಧ್ಯವಿಲ್ಲ, ನಾಟ್ ಪಾಸಿಬಲ್. ಸಾಧ್ಯ ಅಂದರೆ ಇಟ್ಸ್ ಅ ಪಾಸಿಬಲ್. ಹಾರಲು ಸಾಧ್ಯವಿಲ್ಲ. ವಿ ಕಾಂಟ್ ಇವನ್ ಫ್ಲೈ ದಿಸ್. ಅವರಿಗೆ ದಿಕ್ಕು ತೋಚದಂತಾಯಿತು. ದೇ ಡೋಂಟ್ ನೋ ವಾಟ್ ಟು ಡು. ದಿಕ್ಕು ತೋಚದೇ ಇರೋದು ಅಂದರೆ ದೇ ಡೋಂಟ್ ನೋ ವಾಟ್ ಟು ಡು. ದಟ್ ಈಸ್ ದ ವರ್ಡ್ ದಿಕ್ಕು ತೋಚದಿರು. ಅಂಡರ್ಲೈನ್. ಮುಂದಿನ ದಾರಿ ಯೋಚಿಸುತ್ತಾ ವಿಶ್ರಮಿಸಿದರು. ದೇ ಸ್ಟಾರ್ಟೆಡ್ ಥಿಂಕಿಂಗ್ ವಾಟ್ ಟು ಡೂ ನೆಕ್ಸ್ಟ್ ಅಂತ ವಿಶ್ರಮಿಸಿದರು. ವಿಶ್ರಾಮ ಅಂದರೆ ಟು ರೆಸ್ಟ್. ದೇ ಸ್ಟಾರ್ಟೆಡ್ ರೆಸ್ಟಿಂಗ್. ಬೆಳಕು ಹರಿಯಿತು. ಇಟ್ಸ್ ಅ ಡೇ ನೌ. ಅರುಣೋದಯ ಅಂದರೆ ಇಟ್ಸ್ ಅ ಸನ್ರೈಸ್, ಅರ್ಲಿ ಮಾರ್ನಿಂಗ್. ಕಪಿಗಳೆಲ್ಲ ದಿನಚರಿ ಮುಗಿಸಿ ದೇ ಕ್ಲಿಯರ್ಡ್ ದೇರ್ ಡೈಲಿ ರೂಟೀನ್. ದಿನಚರಿ ಇಸ್ ಅ ಡೈಲಿ ರೂಟೀನ್. ಫಲಹಾರ ಮಾಡಿದವು ಅಂದರೆ ಬ್ರೇಕ್ಫಾಸ್ಟ್. ಮತ್ತೆ ಸಮುದ್ರದ ಬಳಿಗೆ ಬಂದವು. ಅಗೇನ್ ದೇ ಕೇಮ್ ನಿಯರ್ ದ ಸಮುದ್ರ. ಜಾಂಬವಂತನು, ಆಹಾ ಕಡಲು ಶಾಂತವಾಗಿದೆ. ದರ್ ಇಸ್ ಒನ್ ಪರ್ಸನ್, one kapi, one monkey, okay, his name is a Jambavanta. He told, ಸರೋವರ ಶಾಂತವಾಗಿದೆ. ಇಟ್ಸ್ ಕಾಮ್. ದ ಸಮುದ್ರ ಇಸ್ ಅ ಕಾಮ್. ದ ಓಷನ್ ಇಸ್ ಕಾಮ್. ಆದರೆ ಲಂಕೆಯೇ ಕಾಣದು. ಬಟ್ ವಿ ಕಾಂಟ್ ಸಿ ಲಂಕೆ ಓನ್ಲಿ. ದಕ್ಷಿಣ ದಿಕ್ಕಿಗೆ ಲಂಕೆ ಇದೆ ಎಂಬ ಕಲ್ಪನೆ ಬಿಟ್ಟರೆ, ದಕ್ಷಿಣ ದಿಕ್ಕು, ಸೌತ್ ಡೈರೆಕ್ಷನ್. ದಿಕ್ಕು ಇಸ್ ಅ ಡೈರೆಕ್ಷನ್, ದಕ್ಷಿಣ ಅಂದರೆ ಸೌತ್. ಟು ದ ಸೌತ್ ಡೈರೆಕ್ಷನ್ ದೇರ್ ಈಸ್ ಅ ಲಂಕೆ ಎಂಬ ಕಲ್ಪನೆ. ಕಲ್ಪನೆ ಇಸ್ ಇಮ್ಯಾಜಿನೇಷನ್. ದೇ ಹ್ಯಾವ್ ಇಮ್ಯಾಜಿನ್ ದ ಲಂಕೆ ಇಸ್ ಟು ದ ಸೌತ್. ಓನ್ಲಿ ದೇ ನೋ ಓನ್ಲಿ ದಟ್ ಒನ್. ಅಪಾರ್ಟ್ ಫ್ರಮ್ ದಟ್ ಬೇರೇನೂ ತಿಳಿಯದು. ದೇ ಡೋಂಟ್ ನೋ ಎನಿಥಿಂಗ್ ಎಲ್ಸ್. ಹೇಗೆ ಹೋಗುವುದು, ಹೌ ಶಾಲ್ ವಿ ಗೋ ನಾವ್ ಅಂತ ಎಂದು ಯೋಚಿಸುತ್ತಿದ್ದ. ದೇ ಸ್ಟಾರ್ಟೆಡ್ ಥಿಂಕಿಂಗ್. ಹನುಮ ಸಾಗರವನ್ನು ದಿಟ್ಟಿಸಿ ನೋಡಿದ. ಹನುಮ ನಾವು ಹಿ ಸ್ಟಾರ್ಟೆಡ್ ದಿಟ್ಟಿಸಿ ನೋಡಿದ. ಈ ಕೀಪ್ ಸ್ಟೇರಿಂಗ್ ಅಟ್ ದ ಓಷನ್. ನಿರಾಸೆ ಕವಿಯಿತು. ನಿರಾಸೆ ಅಂದರೆ ದರ್ ಈಸ್ ನೋ ಹೋಪ್ ಅಟ್ ಆಲ್. ಅಲ್ಲಿಂದ ಮುಂದೆ ನಡೆದು ಒಂದು ಕೂಡುಗೋಲನ್ನು ಏರಿ ಚಿಂತಿತನಾದನು. ಅಲ್ಲಿಂದ ಮುಂದೆ ಹೋಗಿ he sat in one place and he started thinking. ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ವಾಟ್ ಟು ಡೂ ನೆಕ್ಸ್ಟ್, ಏನು ಮಾಡೋದು ನಾನು ಅಂತ. he'll start thinking. ಓಕೆ, ಸೊ ಜಾಂಬವಂತ ಯಾರು? ಜಾಂಬವಂತ ಅಂದರೆ ಜಾಂಬವಂತ ಇಸ್ ಅ ಕರಡಿ ಆ್ಯಕ್ಚುಲಿ. ಓಕೆ, ಸೊ ಬಿಫೋರ್ ಎಕ್ಸ್ಪ್ಲೇನಿಂಗ್, ಜಾಂಬವಂತ ಇಸ್ ಅ ಕರಡಿ. ಸೊ there is a one character which comes in a Dwapara Yuga, Kruta Yuga and the Treta Yuga. So there is a belief that this Jambavanta was there. So Jambavanta is a karadi, it's not a monkey. Okay, illoitu. ಚಿಂತಿತನಾದ. ಇತ್ತ ಕಪಿಗಳು ಸೇರಿದವು. ಎವ್ರಿ ಮಂಕಿ ದೇ ಸರೌಂಡೆಡ್ ದೇರ್. ಸಮುದ್ರವನ್ನು ಜಿಗಿಯಲು ತಮಗಿರುವ ಶಕ್ತಿ ಸಾಮರ್ಥ್ಯವನ್ನು ಹೇಳತೊಡಗಿದವು. ದೇ ಸ್ಟಾರ್ಟೆಡ್ ಟೆಲ್ಲಿಂಗ್ ಅಬೌಟ್ ದರ್ ಶಕ್ತಿ ಸಾಮರ್ಥ್ಯ, ದರ್ ಅಬಿಲಿಟೀಸ್, ಸಾಮರ್ಥ್ಯ, ಶಕ್ತಿ ಇನ್ ದ ಸ್ಟ್ರೆಂತ್. ಹೌ ಕ್ಯಾನ್ ವಿ ಕ್ರಾಸ್ ದ ಓಷನ್ ಅಂತ ದೇ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ದ ಸ್ಟ್ರೆಂತ್ ಅಂಡ್ ಅಬಿಲಿಟಿ. ನಾನು 10 ಯೋಜನ ಜಿಗಿಯಬಲ್ಲೆನೆಂದು ಮರಿಕಪಿಯೊಂದು ಹೇಳಿದರೆ, ಇನ್ನೊಂದು ಕಪಿ 30 ಯೋಜನ ಹಾರಬಲ್ಲೆ ಎಂದಿತು. ಸೊ ಒಂದು ಮರಿಕಪಿ ಹೇಳುತ್ತೆ, ನಾನು 10 ಯೋಜನ ಹಾರಬಲ್ಲೆ. ಸೊ ವಾಟ್ ಈಸ್ ಯೋಜನ? ಯೋಜನ ಅಂದರೆ ಸುಮಾರು 9 miles, 9 ಮೈಲು. ಯೋಜನ ಇಸ್ ಅ 9 ಮೈಲು, ಅರೌಂಡ್ ಸಮ್ 9 miles. ಸೊ ಒನ್ ಕೋತಿ ಈಸ್ ಟೆಲ್ಲಿಂಗ್, ಐ ಕ್ಯಾನ್ ಜಂಪ್. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಕಮೆಂಟ್ ಮೀ ಹೌ ಮಚ್ ಇಸ್ ದಿಸ್. ಓಕೆ, 30 ಯೋಜನ ಅಂದರೆ, ಸೊ 1 ಯೋಜನ ಇಸ್ ಈಕ್ವಲ್ ಟು 9 miles. ಹೌ ಮಚ್ ಇಸ್ 30 ಯೋಜನ? You have to send me the answer. You have to comment the answer in the comment section. So ಒಂದು ಮರಿ ಕಪಿ, the baby monkey will tell, I can jump for 30 ಯೋಜನ. And ಇನ್ನೊಂದು ಹೇಳುತ್ತೆ, the one more will tell 40 ಯೋಜನ. I can jump for 40 ಯೋಜನ.
ಅಂಗದ ಹಾಗೂ ಜಾಂಬವನಿಗೆ ಕಪಿಗಳ ಮಾತುಗಳನ್ನು ಕೇಳಿ ಹೆಮ್ಮೆ ಎನಿಸಿತು. ಅಂಗದ ಮತ್ತು ಜಾಂಬವನಿಗೆ ವೆನ್ ದೇ ಹರ್ಡ್ ಅಬೌಟ್ ದಿಸ್ ದೇ ರಿಯಲಿ ಫೆಲ್ಟ್ ಹ್ಯಾಪಿ. ಸೊ ಹೂ ಇಸ್ ಅಂಗದ? ಅಂಗದ ಯಾರು ಅಂದರೆ ವಾಲಿ ಮತ್ತು ತಾರೆ ಇವರ ಮಗ. ಸೊ ದೆರ್ ಈಸ್ ಒನ್ ಮೋರ್ ಕೋತಿ ಹಿಯರ್, ದಟ್ ಈಸ್ ಸನ್ ಆಫ್ ವಾಲಿ ಮತ್ತು ತಾರೆ. ಓಕೆ, ಸೊ ಅಂಗದನಿಗೆ ಮತ್ತು ಜಾಂಬವನಿಗೆ ದೇ ಫೆಲ್ಟ್ ರಿಯಲಿ ಹ್ಯಾಪಿ ಆಫ್ಟರ್ ದೇ ಲಿಸನ್ ಆಲ್ ದೀಸ್ ಥಿಂಗ್ಸ್. ಓಕೆ, ಆ ಕಠಿಣ ಪ್ರಸಂಗಗಳಲ್ಲಿಯೂ ಅವರಾಡುವ ಮಾತುಗಳು ಆಶಾದಾಯಕವಾಗಿದ್ದವು. ಇನ್ ದ ಡಿಫಿಕಲ್ಟ್ ಸಿಚುಯೇಷನ್ ವಾಟ್ ಎವರ್ ದೇ ಸ್ಪೋಕ್ ಇಟ್ ಬಿಕೇಮ್ ಹೋಪ್ ಫಾರ್ ಎವ್ರಿ ಒನ್. ಆಶಾದಾಯಕ, ಹೋಪ್. ಆದರೆ ಲಂಕೆಗೆ ಅವರೆಲ್ಲರೂ ಸೇರಿ ಹನುಮನ ಹತ್ತಿರ ಬಂದರು. ಆದರೆ ಲಂಕೆಗೆ ಅವರೆಲ್ಲರೂ ಸೇರಿ, ಐ ಥಿಂಕ್ ದೆರ್ ಈಸ್ ಸಮ್ ಮಿಸ್ಟೇಕ್. ಓಕೆ, ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಇಲ್ಲ. ಅವರೆಲ್ಲರೂ ಸೇರಿ ಹನುಮನ ಹತ್ತಿರ ಬಂದರು. ಎವ್ರಿ ಒನ್ ದೇ ಕೇಮ್ ಟು ಹನುಮ. ಹನುಮ, ಸಮುದ್ರ ಜಿಗಿಯುವ ಬದಲು ಇಲ್ಲಿ ಏಕೆ ಸುಮ್ಮನೆ ಕುಳಿತಿರುವೆ? ದೇ ಆಸ್ ಹನುಮ, ವೈ ಆರ್ ನಾಟ್ ಜಂಪಿಂಗ್ ದ ಓಷನ್? ವೈ ಆರ್ ಯು ಸಿಂಪ್ಲಿ ಸಿಟಿಂಗ್ ಹಿಯರ್? ಗೋ ಅಂಡ್ ಜಂಪ್ ದ ಓಷನ್ ಅಂತ ಹನುಮನ್ ಆ ಥರ ಅಂದಾಗ ಹನುಮನು, ಜಾಂಬವಂತರೇ ನಾನೊಂದು ಕಪಿ, ಚಿಕ್ಕವನು. ಸೊ ಹಿ ವಿಲ್ ಟೆಲ್ ಟು ಜಾಂಬವಂತರೇ, ಐ ಆಮ್ ಅ ಕಪಿ, ಐ ಆಮ್ ಅ ಮಂಕಿ, ಐ ಆಮ್ ಅ ವೆರಿ ಸ್ಮಾಲ್ ಒನ್. ಟೊಂಗೆಯಿಂದ ಟೊಂಗೆಗೆ ಹಾರಬಲ್ಲೆ. ಐ ಕ್ಯಾನ್ ಓನ್ಲಿ ಜಂಪ್ ಫ್ರಮ್ ದ ಬ್ರಾಂಚ್ ಟು ಬ್ರಾಂಚ್. ಮರದಿಂದ ಮರಕ್ಕೆ ಜಿಗಿಯಬಹುದು. ಐ ಕ್ಯಾನ್ ಇವನ್ ಜಂಪ್ ಫ್ರಮ್ ದ ಟ್ರೀ ಟು ದ ಟ್ರೀ. ಆದರೆ ಬಟ್ ಈ ಮಹಾಸಾಗರವನ್ನು, ದಿಸ್ ಅ ಬಿಗ್ ಓಷನ್, ನಾನು ಹೇಗೆ ಹಾರಬಲ್ಲೆ? ಹೌ ಕ್ಯಾನ್ ಐ ಫ್ಲೈ? ಹೌ ಕ್ಯಾನ್ ಐ ಜಂಪ್ ದಿಸ್? ಗೇಲಿ ಮಾಡದಿರಿ, ಪ್ಲೀಸ್ ಡೋಂಟ್ ಟೀಸ್ ಮೀ ಅಂತ ಹನುಮ ವಿಲ್ ಟೆಲ್ ಟು ಜಾಂಬವಂತ. ಹನುಮ, ನೀನು ಚಿಕ್ಕವನಾದರೂ ನೀನೊಬ್ಬ ಕಪಿರಾಜನ ಮಗ. ಹನುಮ, ಇವನ್ ದೋ ಯು ಆರ್ ಅ ಸ್ಮಾಲ್ ಪರ್ಸನ್, ಯು ಆರ್ ಅ ಸನ್ ಆಫ್ ಅ ಕಪಿ ರಾಜ, ದ ಕಪಿ ಕಿಂಗ್. ನಿನ್ನಪ್ಪ ಬಹಳ ಶೂರ ಎಂದ ಅಂಗದ. ಸೊ ಅಂಗದ ವಿಲ್ ಟೆಲ್, ಇವನ್ ದೋ ಯು ಆರ್ ಅ ಮಂಕಿ, ಯು ಆರ್ ಅ ಸ್ಮಾಲ್ ಒನ್, ಯು ಆರ್ ಅ ಸನ್ ಆಫ್ ಅ ಕಪಿ ರಾಜ ಆ್ಯಂಡ್ ಯುವರ್ ಅಪ್ಪ, ಯುವರ್ ಫಾದರ್ ಈಸ್ ಅ ಬ್ರೇವ್ ಪರ್ಸನ್ ಅಂತ ಹೇಳ್ತಾನೆ. ಅಪ್ಪ ರಾಜನಾದ ಮಾತ್ರಕ್ಕೆ ಮಗನಿಗೆ ಆ ಶಕ್ತಿ ಇರಲು ಸಾಧ್ಯವೇ? ನನ್ನ ಶಕ್ತಿಯನ್ನು ನಾನು ಬಲ್ಲೆ. ಹಿ ವಿಲ್ ಟೆಲ್, ಇಫ್ ಮೈ ಡ್ಯಾಡ್ ಈಸ್ ರಾಜ, ಇಫ್ ಕ್ಯಾನ್ ಐ ಗೆಟ್ ಹಿಸ್ ಸ್ಟ್ರೆಂತ್? ಅವನ ಮಗನಿಗೆ ಆ ಶಕ್ತಿ ಇರಲು ಸಾಧ್ಯವೇ? ಡಸ್ ದಟ್ ದ ಸನ್ ಆಲ್ಸೋ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ಅ ಸ್ಟ್ರೆಂತ್? ನನ್ನ ಶಕ್ತಿಯನ್ನು ನಾನು ಬಲ್ಲೆ, ಐ ನೋ ಮೈ ಸ್ಟ್ರೆಂತ್ ಅಂತ ಹನುಮ ವಿಲ್ ಟೆಲ್. ನಾನೊಂದು ಕೋತಿ, ಐ ಆಮ್ ಅ ಕೋತಿ, ಐ ಆಮ್ ಅ ಮಂಕಿ. ಹಲವು ಸ್ನೇಹಿತರೊಡನೆ ಸೇರಿ ಅಲ್ಲಿಂದ ಇಲ್ಲಿಗೆ, with my friends, I'll join with my friends and I'll jump from ಅಲ್ಲಿಂದ ಇಲ್ಲಿಗೆ, from there to here, ಇಲ್ಲಿಂದ ಅಲ್ಲಿಗೆ, from here to there. ಜಿಗಿದಿರಬಹುದು, I might have jumped. ಮರವನ್ನು ಏರಿ, by climbing the tree. ಕೊಂಬೆಯ ತುದಿಯಲ್ಲಿ, ಕೊಂಬೆ is a branch, ತುದಿ ಅಂದರೆ ಟಿಪ್. ಹಣ್ಣನ್ನು ತಿಂದಿರಬಹುದು, I might have eaten the fruit. ಹಣ್ಣು is a fruit. ತಿಂದಿರಬಹುದು, I might have eaten. So wherever the ಬಹುದು is there, it is a might have. ಅರ್ಥ ಆಯ್ತಾ? ಸೊ ತಿಂದಿರಬಹುದು, ನೋಡಿರಬಹುದು, ಹೋಗಿರಬಹುದು, ಇಟ್ಸ್ ಆಲ್ ಅ ಮೈಟ್. ಹಲವರನ್ನು ಬಾಲ ಬೀಸಿ ಹೊಡೆದಿರಬಹುದು. ಸೊ ಫ್ರಮ್ ಮೈ ಟೇಲ್, ಬಾಲ ಇಸ್ ಅ ಟೇಲ್. ಐ ಮೈಟ್ ಹ್ಯಾವ್ ಹಿಟ್ ದ ಪೀಪಲ್ ವಿತ್ ಮೈ ಟೇಲ್. ಕೆಲವರನ್ನು ಕಂಡು ಅಣಗಿಸಿ ದಕ್ಕಿಸಿಕೊಂಡು ಹೋಗಿರಬಹುದು. ಸೊ ಐ ಮೈಟ್ ಹ್ಯಾವ್ ಲುಕ್ಡ್ ಸಮ್ ಪೀಪಲ್ ಆ್ಯಂಡ್ ಐ ಮೈಟ್ ಹ್ಯಾವ್ ಚೇಸ್ಡ್ ದೆಮ್, ಹೋಗಿರ್ಬೋದು. ಇಷ್ಟು ಮಾತ್ರಕ್ಕೆ ನಾನು ಶಕ್ತಿವಂತನೆಂದು ಭಾವಿಸುವುದು ಸರಿಯಲ್ಲ. Since I have done all these things, it doesn't mean that I am a strong person. ಹನುಮ, ನಿನ್ನ ಶಕ್ತಿ ಸಾಮರ್ಥ್ಯ ನಿನಗಿಂತ ನಾವು ಚೆನ್ನಾಗಿ ಬಲ್ಲೆವು. ಸೊ someone will tell, ಹನುಮ, your ability and your strength, we know very well than you. ನಿನಗಿಂತ, than you, we know it very well. ನೀನು ಮಗುವಾಗಿದ್ದಾಗ, when you were a small child, ಅರುಣನನ್ನು ಕೆಂಪು ಹಣ್ಣೆಂದು ಭಾವಿಸಿದೆ. ಅರುಣ ಅಂದರೆ ಸೂರ್ಯ, ದ ಸನ್. ಯು ಥಾಟ್ ದಟ್ ಸೂರ್ಯ ಇಸ್ ಅ ರೆಡ್ ಫ್ರೂಟ್. ಕೆಂಪು ಹಣ್ಣು, ಕೆಂಪು ಇಸ್ ಅ ರೆಡ್, ಹಣ್ಣು ಇಸ್ ಅ ಫ್ರೂಟ್. ಅದನ್ನು ತಿನ್ನಲು ಆಕಾಶಕ್ಕೆ ಜಿಗಿದೆ. ಟು ಈಟ್ ದಟ್ ಯು ಹ್ಯಾವ್ ಜಂಪ್ಡ್ ಟು ದ ಸ್ಕೈ ವೆನ್ ಯು ಆರ್ ಅ ಯಂಗ್ ಏಜ್, ವೆನ್ ಯು ಆರ್ ಅ ಚೈಲ್ಡ್. ಸೂರ್ಯನ ನೆತ್ತಿಗೆ ಹಾರಿದೆ. ಯು ವೆಂಟ್ ಆ್ಯಂಡ್ ಯು ಜಂಪ್ ಟು ದ ಸೂರ್ಯ. ನಿನಗೆ ಬಹಳ ಶಕ್ತಿ ಇದೆ. ಯು ಹ್ಯಾವ್ ಟೂ ಮಚ್ ಆಫ್ ಅ ಸ್ಟ್ರೆಂತ್. ನೀನು ಮನಸ್ಸು ಮಾಡಿದರೆ, ಇಫ್ ಯು ಮೇಕ್ ಅಪ್ ಯುವರ್ ಮೈಂಡ್, ಸಪ್ತ ಸಾಗರವನ್ನು ಈಜಬಲ್ಲೆ. ಸಪ್ತ ಸಾಗರ, ದಿಸ್ ಬಿಗ್ ಓಷನ್, ದ 7 oceans, ದ ಬಿಗ್ ಓಷನ್ ಇಸ್ ಬೇಸಿಕಲಿ ಕಾಲ್ಡ್. ಯು ಕ್ಯಾನ್ ಸ್ವಿಮ್ ದಟ್, ಈಜಬಲ್ಲೆ, ಯು ಕ್ಯಾನ್ ಸ್ವಿಮ್. ಹಿಮಾಲಯವನ್ನೆತ್ತಿ ಕುಕ್ಕಬಲ್ಲೆ. ಯು ಕ್ಯಾನ್ ಇವನ್ ಲಿಫ್ಟ್ ದ ಹಿಮಾಲಯ ಆ್ಯಂಡ್ ಯು ಕ್ಯಾನ್ ಇವನ್ ಪುಟ್ ದಟ್ ಡೌನ್.
ಪಾತಾಳವನ್ನು ಕಲಕಬಲ್ಲೆ. ಯು ಕ್ಯಾನ್ ಇವನ್ ಎಂಟರ್ ದ ಡೆಪ್ತ್ ಆಫ್ ದ ಅರ್ತ್ ಆ್ಯಂಡ್ ಯು ಕ್ಯಾನ್ ಶೇಕ್ ಇಟ್. ನಿನಗೆ ಈ ಚಿಕ್ಕ ಸಮುದ್ರ ಸಮಸ್ಯೆಯಾಗದು. ಫಾರ್ ಯು ದಿಸ್ ಸ್ಮಾಲ್ ಓಷನ್ ಡಸಂಟ್ ಮ್ಯಾಟರ್ ಅಂತ ದೇ ಆರ್ ಟೆಲಿಂಗ್. ಯಾರು? ಜಾಂಬವಂತ ಹಾಗೂ ಅಂಗದ. ಸೊ ದೇ ಆರ್ ಜಸ್ಟ್ ಎಂಕರೇಜಿಂಗ್, ಮೋಟಿವೇಟಿಂಗ್ ದ Hanuma to cross and to jump the ocean and to go to Lanka. So this is the part 1 of Ninnalu Adhbhutha Shakthiyidhe. So we'll see what happened next. So did Hanuma go? So how did he go? Hege hoda? Yen marda? So we'll see all those things in the second part of this lesson. So nimge doubt idre, questions idre, please let me know comment section alli comment ಮಾಡಿ or write an email to yashasvikannadavani@gmail.com. And do not forget to check out the playlist of 6th standard Tili Kannada for all the remaining lessons. Thank you so much. I'll meet you all in the second part anta ಹೇಳ್ತಾ ಧನ್ಯವಾದಗಳು. From Yashaswi Kannada Vaani, there are many e-books that is being launched even for children as well as adults. So for adults, the Spoken Kannada ebook part 1 is being launched and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for the children, there are storybook level 1, level 2, vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like maadi, share maadi, subscribe maadi. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.